काका घेतो शेत काय पिकांनी काय बी नाही माझच गेला गावन होता ಏನ್ ಸುಡು ಸುಳಿತು ಏನ್ ಟೆನ್ಷನ್ ಬಂತು ಹೊಲ್ದಾಗ ಏನು ಪಾವಸ್ ಏನು ಆಗಿದ್ದೀವಿ ಎರಡು ಕುತ್ಗಳು ಪಾರ್ಲ್ಯಾಕ ಎಲ್ಲ ಮನೆ ನಡ್ಸೋದು ಜರ ಟೆನ್ಷನ್ ಆಗಿತ್ತು ಅದು ಬಾಕಿ ಆಗಿತ್ತು ಬಾಕಿ ಭೀ ಮಾಡ್ಕೊಂಡಾನ ಏನೇನು ಮಾಡ್ಕೊಂಡಾನು ನಮ್ಗೆ ಹೇಳಿದ್ವಿ ಬಾಕಿ ಇದೇ ತಿರ್ಗೋದು ಹೊಲ ಎಲ್ಲ ಇದು ಮಾಡೋದು ಇದು ಹೊಲ್ದಾಗ ಖರ್ಚು ಹಾಕ್ಬೇಕಲ್ಲ ಹಾಕಿ ಅದು ಕಳಿದಾಗಿ ಏನು ಬಿಲ್ಲ ಬಂದ್ ಬನ್ನೋದು ಈಗ ನಾ ಯಾತ್ರ ಕಳಿದೆ ಬಂದ್ ಬನ್ನೋದು ಮಾಡಿಲ್ಲ ಟೆನ್ಷನ್ ತಂತಾನೆ ತಗೊಂಡು ನಮ್ಗೆ ಹೇಳಿ ಹೊಟ್ಟೆಗಿಂದವ ನಿಮಗೆ ಯಾಗೋತರ ಇದನ್ನು ಯಾಗಾರ ಬಂದ್ ನಂಗೆ ಮಾತಾಡ್ಬೇಕು ಜನ ಬಂದ್ ಬರ್ಬೇಕು ಯಾಕೋ ತೆಲಿಗೆ ಗಮತೆ ಬಸ್ಕಿನಾಗ ಹಿಡಿದು 8 ಬಾರ್ ಮನೆಗೆ ಬಂದು ಚಾ 2 ಬಾರ್ ಮಾಡಿಕೊಟ್ಟ ಸೈನ್ಯ ಆಡ್ದು ಬಂದ ಹೊಲಕ್ಕೆ ಹೋಗಿ ನೀವು ಏನಾರ ಕೇಳಿರಿ ನೀವು ಸಾಲ ಯಾಕೆ ಮಾಡ್ಕೊಂಡ್ರಿ ಯಾರ ಬಂದು ತೊಗೊಂಡ್ರಿ ಅಂತ ಏನಾರ ಕೇಳಿರಿ ಈಗ ಇದೇ ಸಾಲ ಮನಿದು ಕುಸ್ಗಳು ಬರ್ಲ್ಯಾಕವ ರೀ ಕುಸ್ಗಳು ಬರ್ಲ್ಯಾಕವ ಬಾರ್ಗಳಿಗೆ ಸಾಲ ಮಾಡ್ಯಾರ ಅಂದ್ರೆ ಎಲ್ಲಿ ಮಾಡ್ಯಾರ ಅಂತ ನಿಮಗೆ ಏನೂ ಹೇಳಿಲ್ಲ ನನ್ಗೆ ಹೇಳಿ ನಾವು ಬಂದು ಇಲ್ಲುಗ ನಾನು ತೆಗ್ದಾಯ್ತು ನಮ್ಮ ತಂದೆಯವರು ಆತ್ಮಹತ್ಯೆ ಮಾಡಿದ್ದಾರೆ ಕಾರಣ ಹೊಲೆ ಅತಿ ಆದ ಸಾಲ ಕಾರಣ ಅದಕ್ಕೆ ಕಾರಣವಾಗಿ ಅವರು ಬಾವಿಯನ್ನು ಹಾಕಿದರು ಮತ್ತು ಪೈಪ್ಲೈನನ್ನು ಮಾಡಿದರು ಅದರ ಕಾರಣದಿಂದ ಅತಿ ಹೆಚ್ಚು ಸಾಲ ಆಗಿದ್ದ ಕಾರಣ ಅವರು ಆತ್ಮಹತ್ಯೆ ಮಾಡಿದರು ಜೋರಾನೆ ಏನಂದರು ಅವರು ಮತ್ಕೊಂಡಾರ ಯಾರು ನಮ್ಮ ಅವ್ರ ಹೆಸರು ಏನದ ವಿಷ್ಣುಕಾಂತ್ ವಿಷ್ಣುಕಾಂತ್ ಯಾವಾಗ ಕೊಂಡ್ರಿ ಅವ್ರ ಮದ್ದು ಮಧ್ಯಾಹ್ನ ನಿನ್ನ ಶನಿವಾರ ದಿನ ಏನು ಮನೆ ಕೊಂಡ್ರ ಏನು ಹೊಲ್ದಾಗ ಕೊಂಡ್ರ ಅಲ್ಲಿ ಹೊಲ್ದಾಗ ಯಾರು ನೋಡ್ಯಾರ ಅವ್ರಿಗೆ ಮೊದಲು ನಾನೇ ನೋಡಿದ ಅವರು ಗೆದೆ ಹಿಂಗೆ ಕೈ ಮಾಡ್ತೀವಿ ನಾ ಏನು ಮಾಡ್ಯಾನ ನೋಡಿದ ಅಲ್ಲಿ ತುಪ್ಪನ ಡಬ್ಬಿ ಸಿಕ್ತು ಅಲ್ಲಿಂದ ಹುಡ್ಸಕ್ಕೆ ಹೋಗಿದ್ದೀವಿ ಹುಡ್ಸದ ಮೇಲೆ ಅದು ಟ್ರೀಟ್ಮೆಂಟ್ ಮಾಡೋ ಎಲ್ಲರೂ ಹಾಕಿ ಅವರು ಜಹೇರ್ ಕೂಡ ಅಂಥದ್ದು ಸನ್ನಿವೇಶ ಯಾಕೆ ಬಂತೀರಿ ಅವ್ರು ಎದ್ರ ಕಡೆ ಕೊಂಡಿರ್ಬೇಕು ಜಹೇರು ಅವರು ಬಾಯಿ ಹೊಡೆದ ಲೋನ್ ಏನೇನು ತೆಗ್ದಾರು ನಮಗೆ ಹೇಳಿದ ನಮ್ಗೆ ಟೆನ್ಷನ್ ಇದೇ ಹೇಳ್ತಿದ್ರು ಅಂದ್ರೆ ಯಾವಾಗೂ ನಿಮ್ಗೆ ಹೇಳ್ತಾ ಇರ್ತೀರ ಅವ್ರು ಟೆನ್ಷನ್ ಅದ ಬಾಕಿ ಅದ ಅಂತ ಹೇಳ್ತಾ ಇರ್ತೀರ ಟೆನ್ಷನ್ ಅದ ಈ ರೀತಿ ಮಾತಾಡ ಅಲ್ಲಿಂದ ಮೇಕರಿಂದ ಮತ್ತೆ ಎಲ್ಲಿಗೆ ತಗೊಂಡ್ ಬಂದ್ರಿ ಈಗ ಹುಲ್ಸರ್ ಸರ್ಕಾರ ದವಾಖಾನಿಗೆ ಹೋಯ್ದ್ರಿ ಹಾಂ ಅಲ್ಲಿಂದ ಆದ್ಮೇಲೆ ಅವರು ಹೋಗಿ ಬರೋದ್ರಿಂದ ಅಂದ್ರೆ ಇದು ಅವ್ರ ಡಾಕ್ಟರ್ ಈ ಕಡೆ ಎಲ್ಲಿ ಗುರುನಾನಕ್ ಹಾಸ್ಪಿಟಲ್ ಗುರುನಾನಕ್ ಹಾಸ್ಪಿಟಲ್ ಮತ್ತು ಗುರುನಾನಕ್ ಹಾಸ್ಪಿಟಲಿಂದ ಅಲ್ಲಿ ಅವ್ರು ಕರೆಕ್ಟ್ ಇದ್ರ ಏನ ಏನು ಹಿಂಗೆ ತೋಡಿಕಂತೆಲ್ಲ ಅಂದ್ರೆ ಜರ ರೆಸ್ಪಾನ್ಸ್ ಇತ್ತು ಇತ್ತು ರಾತ್ರಿ ಏನಾಗೇನು ಅಲ್ಲಿಂದ ಆದ್ಮೇಲೆ ಮತ್ತೆ ಇಲ್ಲಿಗೆ ಯಾವಾಗ ಬಂದಿರಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇವತ್ತು ಮುಂಜಾನೆ ಬಂದಿರೇನು ನೀವೇನಾಗ್ಬೇಕು ಅವ್ರಿಗೆ ಅವ್ರಿಗೆ ಎಷ್ಟು ಜನ ಮಕ್ಕಳಾರ 2 ಮಕ್ಕಳು 2 ಪಾರು ಏನು ಮಾಡ್ತಾರ ಅವರು ಓದ್ತಾರೇನು ಶಾಲೆ ಅದು ಹೋಗ್ತಾರೆ रामनराव पाटिल आज हमारे गांव में बहुत दुखद घटना ये हो गई है। किसान आत्महत्या बोलकर, जब किसानों को तकलीफ होता है, किसानों का दुख देखने वाला कोई नहीं रहता है। उसके लिए कृष्णा ग्रामीण बैंक और डीसीसी बैंक में उनको कम से कम उनके घर उनके पिताजी के ऊपर उनकी फैमिली के ऊपर 6 लाख से ऊपर लोन हुआ था और इनका इंटरेस्ट और वो बोल के 7 लाख रुपए के करीब हुआ था। और थोड़ा खेत में बावड़ी मारकर 2-3 लाख रुपए वो साल हुआ क्या बोलते लोन हुआ था 3 लाख रुपए उसका अमाउंट और ये 7 लाख रुपए 10 लाख के करीब उनको लोगों का देने का ये करने का सब ये था। उसके वास्ते उनको ज़्यादा कंट्रोल नहीं हुआ। उसी कारण उन्होंने कल रात में उनके खेत में उनके खुद के घर के खेत में 4:30-5 बजे के करीब उन्होंने 2,4-D बोल के इसका घास का औषध रहता है, वो औषध लेकर उन्होंने अपना जीवन गंवा दिए। तो इसीलिए हम आज सुबह उनके घर वाले सुनंदा विष्णुकांत हिलालपुरे उन्होंने मेहकर पुलिस स्टेशन में जाकर कंप्लेंट दर्ज करने को
अपील किया है और PSI उन्होंने केस करता हूँ बोल के ये किए हैं। इसीलिए हम गवर्नमेंट को एक ही अपील करते हैं कि उनको रईत तरफ आत्महत्या बोल के किसान आत्महत्या बोलकर उसको जो क्या है मौजूद गवर्नमेंट की तरफ से अमाउंट मिलता है वो जल्द से जल्दी मंगवा कर उनको उनके घर वाले को शांति प्रदान करें बोलकर मैं विनंती करता हूँ। ಒಂದು ಭಾಳ ದುಃಖಿತ ಸಂಕೇತ. ಯಾಕಂದ್ರೆ ಎಸ್ ಟಿ ಸಮಾಜದವರೊಬ್ಬರು ರೈತರು ಮೇಕರ್ ಗ್ರಾಮದವರು ವಿಷ್ಣು ಮಧುಕರ್ ಹಿಲಾಲ್ಪುರಿ ಅಂತ ಅವರು ಒಬ್ಬ ರೈತ. ನಿಜವಾಗ್ಲೂ ಭಾಳ ದುಃಖ ಅನಿಸ್ತಾ ಇದೆ. ಯಾಕಂದ್ರೆ ಇಡೀ ರಾಜ್ಯದಾಗ ಇಂಥ ರೈತರು ಏನು ದುರ್ಘಟನೆ ಮಾಡ್ತಾಯಿದ್ದಾರೆ, ದಯವಿಟ್ಟು ಅವ್ರಿಗೆ ಒಂದು ವಿನಂತಿ ಇದೆ, ಇಂಥ ಯಾವುದೂ ತಾವು ಈ ಬಲಿ ಪಡಬೇಡ್ರಿ. ಯಾಕಂದ್ರೆ ಈ ಒಬ್ಬ ರೈತ ನಾವೆಲ್ಲ ಕೇಳ್ಕೊಂಡಿನಾಗ ಊರಾಗ ಬೋರಲ್ ಹೊಡ್ದು ಬಾವಿ ಹೊಡ್ದು ಪೈಪ್ಲೈನ್ ಮಾಡಿ ಬೇರೆಯವ್ರದೆಲ್ಲ ಹೊಲ ಮಾಡಿ ಹೊಲ ಬೆಳೆದಾಗ ಇವೆಲ್ಲ ನಿರ್ಣಯ ತಗೋತಾರೆ. ಮನೆಗೆಲ್ಲ ಚರ್ಚೆ ಮಾಡೋದು ನನ್ನ ಬಾಕಿ ಇದೆ. ಯಾಕಂದ್ರೆ ಈ ನಮ್ಮ ಭಾಗದಾಗ ಉಗದಿ ಬಂದಮೇಲೆ ತಗದಿ ಅಂದ. ಯಾಕಂದ್ರೆ ಎಲ್ಲೋ ಒಂದು ಸಾಲ ಬೇಕು, ಬಾವಿ ಹೊಡಿಬೇಕಂದ್ರೆ ಸಾಲ ತೆಗಿಬೇಕು. ರೈತ ಪೈಪ್ಲೈನ್ ಮಾಡಬೇಕಂದ್ರೆ ಸಾಲ ತೆಗಿಬೇಕು. ಈ ಉಗಾದಿ ಬಂದ್ರೆ ಎಲ್ಲ ರೈತರಿಗೆ ಸಮಸ್ಯೆನೇ. ಇದು ನಾನು ಕೂಡ ರೈತ ಇದ್ದಿದ್ದು, ನಾವು ಕೂಡ ಎಲ್ಲೋ ತಂದಾಗ ಅದು ಇರ್ತದೆ, ತರಬೇಕೇ ಆಗ್ತದೆ. ಅದು ಉಗಾದಿದಾಗ ತಗದೇ ಆಯಿತು ಅಂತ. ಹಂಗೆ ದಯವಿಟ್ಟು ಎಲ್ಲ ರೈತರಿಗೆ ಒಂದು ವಿನಂತಿ ಇದೆ. ಯಾವುದು ತಾವು ಸರ್ಕಾರಕ್ಕೂ ಒಂದು ವಿನಂತಿ ಇದೆ, ತಾವು ರೈತ ಪರ ಸರ್ಕಾರ ಇದೆ ಅಂತ ತಾವು ಹೇಳ್ತೀರಿ. ತಾವು ಕೂಡ ಇಂಥ ವಿಷಯಕ್ಕೆಲ್ಲ ಗಮನಿಸಬೇಕು. ಯಾಕಂದ್ರೆ ಒಂದು ಭಾಳಷ್ಟು ಈಗ ಇಯರ್ಲಿದಾಗ ಒಂದು 10-12 ರೈತ ಆತ್ಮಹತ್ಯೆ ನಮ್ಮ ಜಿಲ್ಲೆದಾಗ ಆಗ್ತಾಯಿದೆ. ಇವೆಲ್ಲ ಕಡೆಗಣಿಸ್ಬೇಕು ಸರ್ಕಾರ. ಭಾಳಷ್ಟು ನಮ್ಮ ಇನ್ಚಾರ್ಜ್ ಮಿನಿಸ್ಟರು ಕೂಡ ಇದು ಸ್ವಲ್ಪ ಗಮನ ತಗೊಂಡು ಎಲ್ಲ ರೈತರ ಬಗ್ಗೆ ಪರ್ವ ತಾವು ಹೋರಾಡಿ. ಯಾಕಂದ್ರೆ ತಾವು ಒಬ್ಬ ಬಲಿಷ್ಠ ನಾಯಕರಿದ್ರಿ, ಇದ್ರ ಬಗ್ಗೆದಾಗ ತಾವು ಕೂಡ ರೈತರ ಸಮಸ್ಯೆ ತಗೊಂಡು ಡಿ ಸಿ ಅವರಿಗೆ ಕುಂತು ಇಂಥ ಯಾವ ಸಮಸ್ಯೆಗಳು ಇದ್ದರೂ ತಾವು ಬಗೆಹರಿಸ್ಬೇಕಂತ ತಮ್ಮ ಒಂದು ವಿನಂತಿ ಇದೆ. ನಾವೊಬ್ಬ ರೈತ ಆಗಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅವ್ರಿಗೆ ಭಾಳಷ್ಟು ವಿನಂತಿ ಇದೆ. ಇಂಥ ಒಂದು ಬಡ ಕುಟುಂಬಗಳಿಗೆ ಇಂಥ ಘಟನೆ ಮಾಡ್ತಾರೆ, ತಾವು ಏನು ಅನುದಾನ ಕೊಡ್ತೀರಿ, ಹೆಚ್ಚು ಅನುದಾನ ಕೊಡಬೇಕು. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರು, ತಾವು ತಮ್ಮದೇ ಕ್ಷೇತ್ರದಾದಂಥ ಇವು ವಿಷ್ಣುಕಾಂತ್ ಹಿಲಾಲ್ಪುರಿ ಅವರಿದ್ದಾರೆ. ತಾವು ಕೂಡ ತಮ್ಮ ಅನುದಾನದಲ್ಲಿ, ತಮ್ಮ ವ್ಯಕ್ತಿಗತ ಅನುದಾನದಾಗ ತಾವು ಕೂಡ ಒಂದು 20 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ನಾ ವಿನಂತಿ ಮಾಡ್ಕೋತೀನಿ. ನನ್ನ ಹೆಸರು ಕೆ ಡಿ ಗಣೇಶ್ ಅಂತ, ನಾನು ಒಬ್ಬ ರೈತ.